ಹಾಯ್, ನನ್ನ ಮಗಳೂ ಹಾಯ್ ಹೇಳ್ತಾ ಇದ್ದಾಳೆ. ಇವತ್ತು ನಾನು ಮ್ಯಾಂಗೋ ಕುಲ್ಫಿ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಬಿಡ್ಬೋದು. ನೋಡಿ, ಎರಡೇ ದೊಡ್ಡ ಸೈಜ್ದು ಮ್ಯಾಂಗೋ ತಂದಿದ್ದೀನಿ, ಮಾವಿನ ಹಣ್ಣು. ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ವಾಟೆ ಎಲ್ಲ ಬಿಟ್ಟು ಬರೀ ಹಣ್ಣನ್ನು ಮಾತ್ರ ಹೆಚ್ಚಿಟ್ಕೊಳ್ಳೋದು. ಹೆಚ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು. ನಾನು ಜ್ಯೂಸ್ ಮಾಡೋವಂಥ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಎರಡು ಹಣ್ಣು ತೊಗೊಂಡಿದ್ದೀನಿ, ಅಷ್ಟರಲ್ಲೇ ಬೇಕಾದಷ್ಟು ಜ್ಯೂಸ್ ಬರುತ್ತೆ, ಜಾಸ್ತಿ ಬರುತ್ತಲ್ವ. ಹಾಗಾಗಿ ಇದರಲ್ಲಿ ನಾವು ಕುಲ್ಫಿ ಮಾಡೋಣ. ಫಸ್ಟು ಅದನ್ನು ಮಿಕ್ಸಿ ಜಾರಿಗೆ ಹಣ್ಣೆಲ್ಲ ಹಾಕ್ಕೊಂಬಿಟ್ಟು ಅದಕ್ಕೆ 1 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಜಾಸ್ತಿ ಸಕ್ಕರೆ ಉಪಯೋಗಿಸಿಲ್ಲ, ಅದರಲ್ಲೇ ಸ್ವೀಟ್ ಇರುತ್ತಲ್ವ. ಹಾಗಾಗಿ ನೀವು ಸಕ್ಕರೆ ಬದಲಿಗೆ ಜೇನುತುಪ್ಪ ಅಥವಾ ಬೇರೆ ಏನಾದರೂ ಸ್ವೀಟ್ನೂ ಹಾಕೋಬೋದು. ಆಮೇಲೆ ಸ್ವಲ್ಪ ಹಾಲು, ಒಂದು ಅರ್ಧ ಲೋಟದಷ್ಟು ಹಾಲು ಬೇಕಾಗುತ್ತೆ. ನೀರು ಸೇರಿಸ್ತಾ ಇಲ್ಲ ನಾನು ಇದಕ್ಕಿವತ್ತು. ಆಮೇಲೆ ಮಿಕ್ಸಿ ಮುಚ್ಚಿಬಿಟ್ಟು ಚೆನ್ನಾಗಿ ರುಬ್ಬಬೇಕು. ಚೆನ್ನಾಗಿ ನುಣ್ಣಗಾಗಬೇಕು, ಪೇಸ್ಟ್ ಆಗಿಬಿಟ್ಟು ಅದು ಥಿಕ್ಕಾಗೇ ಇರಬೇಕು. ತೆಳುವಾಗಿ ಮಾಡ್ಕೋಬೇಡಿ, ತೆಳುವಾಗಿ ಮಾಡಿದ್ರೆ ಕುಲ್ಫಿ ಚೆನ್ನಾಗಿ ಬರೋಲ್ಲ. ಗಟ್ಟಿಯಾಗೇ ಇರಲಿ. ಗಟ್ಟಿಯಾಗಿ ರುಬ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಇಷ್ಟು ಮಾಡಿದ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ. ನೀವು ಇನ್ನೂ ಸ್ವಲ್ಪ ಹಾಲು ಹಾಕಿದ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ಆಗುತ್ತೆ. ನನ್ನ ಮಗಳು ಅಮ್ಮ ಜ್ಯೂಸ್ ಬೇಕು ಅಂದ್ಲು. ಅದಕ್ಕೆ ಫಸ್ಟು ಅವಳಿಗೊಂದು ಸ್ವಲ್ಪ ಕೊಟ್ಬಿಡ್ತಾಯಿದ್ದೀನಿ, 1 ಲೋಟದಷ್ಟು. ಆಮೇಲೆ ಮೌಲ್ಡ್ಗೆ ಹಾಕ್ತೀನಿ. ಕುಲ್ಫಿ ಮೌಲ್ಡ್ ನಿಮ್ಮ ಹತ್ರ ಯಾವ ಥರ ಮೌಲ್ಡ್ ಇದೆಯೋ ಅದನ್ನು ಉಪಯೋಗಿಸಿ. ಇಲ್ಲ ಅಂತಂದರೆ ಲೋಟದಲ್ಲೇ ನೀವು ಹಾಕ್ಬಿಟ್ಟು ಅದನ್ನೇ ಫ್ರೀಸ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಐಸ್ ಕ್ರೀಮ್ ಕಡ್ಡಿ ಥರದ್ದು ಏನಾದ್ರು ಚುಚ್ಚಿಬಿಟ್ಟು ಅಥವಾ ಸ್ಪೂನ್ ಚುಚ್ಚಿಬಿಟ್ಟು ಮಾಡಿದ್ರೂ ಚೆನ್ನಾಗೇ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಏನು ತೊಂದರೆ ಇಲ್ಲ. ನನ್ನ ಹತ್ರ ಮೌಲ್ಡ್ ಇತ್ತು, ಅದಕ್ಕೋಸ್ಕರ ನಾನು ಮೌಲ್ಡಿಗೆ ಹಾಕ್ತಾಯಿದ್ದೀನಿ. ಅತಿಯಾಗಿ ಹಿಡಿಯಲ್ಲ ಇದರಲ್ಲಿ, ಆ್ಯಕ್ಚುಲಿ ಸ್ವಲ್ಪನೇ ಹಿಡಿಯುತ್ತೆ. ನೋಡಿ, ಥಿಕ್ಕಾಗಿರೋ ಕನ್ಸಿಸ್ಟೆನ್ಸಿನಲ್ಲಿ ಇದನ್ನೆಲ್ಲ ಫಿಲ್ ಮಾಡಿಕೊಂಡು ರೆಡಿ ಮಾಡಿಬಿಟ್ಟು ಚೆನ್ನಾಗಿ ಫ್ರೀಸ್ ಮಾಡ್ಕೋಬೇಕು. 1 ದಿನ ಪೂರ್ತಿ ಫ್ರೀಸ್ ಆದರೆ ಅದು ಚೆನ್ನಾಗಿ ಫ್ರೀಸ್ ಆಗುತ್ತೆ, ಗಟ್ಟಿಯಾಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ನಿಮಗೆ ತೆಗಿಯೋಕ್ಕೆ ಈಸಿಯಾಗಿ ಬರ್ದಲ್ಲೇ ಇರ್ಬೋದು. ಚೆನ್ನಾಗಿ ಫಿಲ್ ಮಾಡ್ಕೊಂಬಿಟ್ಟು 1 ದಿನ ಪೂರ್ತಿ ನೀವು ಓವರ್ನೈಟು ಫ್ರೀಸ್ ಮಾಡಿ ಫ್ರೀಝರಲ್ಲಿಟ್ಟು ಫುಲ್ ಫ್ರೀಸ್ ಲೆವೆಲ್ ಜಾಸ್ತಿ ಇಟ್ಬಿಟ್ಟು ಮಾಡಿ. ಬೇಸಿಗೆಯಲ್ಲಿ ಮಾಡುವಾಗ, ಚಳಿಗಾಲದಲ್ಲಾದರೆ ಪರವಾಗಿಲ್ಲ, ಏನು ತೊಂದರೆ ಆಗೋಲ್ಲ. ಬೇಸಿಗೆಯಲ್ಲಾದರೆ ಸ್ವಲ್ಪ ತಣ್ಣಗೆ ಇರಬೇಕು, ಆವಾಗಲೇ ಮೌಲ್ಡಲ್ಲಿ ಸೆಟ್ ಆಗೋದು ಕುಲ್ಫಿ. ನಿಧಾನವಾಗಿ ತೆಕ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರು ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ಕುಲ್ಫಿನ. ತುಂಬ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಯಾಕೆ ಆಚೆಲ್ಲಿ ತರಬೇಕು. ನೋಡಿ, ಎರಡು ಹಣ್ಣಲ್ಲಿ ಎಷ್ಟೊಂದು ಕುಲ್ಫಿಗಳಾಯಿತು. 8 ಕುಲ್ಫಿ ಅಂತೂ ಆಯಿತು. 1 ಲೋಟದಷ್ಟು ಜ್ಯೂಸು ಸಹ ಆಗಿದೆ. ನೋಡಿ, ಕುಲ್ಫಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ, ತಿನ್ನೋಕ್ಕೂ ಸೂಪರ್.